Hello, my dear students. Welcome back to Learn Easily channel. Heaven, if you are not here on earth. Poem by ಕುವೆಂಪು. ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಕುವೆಂಪುರವರು ಬರೆದಿರತಕ್ಕಂತಹ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಈ ಪದ್ಯದ ಕನ್ನಡದ ಎಕ್ಸ್ಪ್ಲನೇಷನ್ ಅನ್ನು ತಿಳಿಸ್ತೇನೆ. ನಂತರ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಇಂಗ್ಲಿಷ್ ಸಮರಿಯ PDF ಇರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮೊದಲು ಇಲ್ಲಿ ಎಕ್ಸ್ಪ್ಲನೇಷನ್ ಅನ್ನು ಸಂಪೂರ್ಣವಾಗಿ ಕೇಳಿ. ಈ ಒಂದು ಪದ್ಯ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಈ ಪದ್ಯದ ಒಂದು ಮೇನ್ ಥೀಮ್ ಅನ್ನ ನೋಡಿದಾಗ ಕುವೆಂಪುರವರು ಬರೆದಿರತಕ್ಕಂತಹ ಈ ಪದ್ಯ ದ ಡಿಗ್ನಿಟಿ ಆಫ್ ದಿ ಪ್ರೆಸೆಂಟ್ ಮೂಮೆಂಟ್ ಅಂಡ್ ದಿ ನ್ಯಾಚುರಲ್ ವರ್ಲ್ಡ್ ಅಂಡ್ ಇಟ್ ಚಾಲೆಂಜಸ್ ದಿ ಟ್ರೆಡಿಷನಲ್ ಐಡಿಯಾ ದಟ್ ಹೆವೆನ್ ಈಸ್ a distant post-death destination, suggesting instead that heaven is a state of mind and a reflection of the beauty found right here on earth. ಅಂದರೆ ಇದು ಒಂದು ವಾಸ್ತವಿಕ ಸ್ವರ್ಗ ಎಂಬುದು ಸತ್ತ ಮೇಲೆ ಹೋಗುವ ಕಾಲ್ಪನಿಕ ಲೋಕವಲ್ಲ. ನಾವು ಬದುಕುತ್ತಿರುವ ಈ ಭೂಮಿಯ ಸುಂದರ ಒಂದು ಭೂಮಿಯೇ ನಿಜವಾದ ಸ್ವರ್ಗ. ಮಾನವನಲ್ಲಿ ದೈವತ್ವವಿದೆ. ದೇವತೆಗಳು ಮತ್ತು ಅಪ್ಸರೆಯರು ಎಲ್ಲೋ ದೂರದಲ್ಲಿಲ್ಲ. ಮನುಷ್ಯನು ತನ್ನ ಸದ್ಗುಣಗಳ ಮೂಲಕ ತಾನೇ ದೈವತ್ವವನ್ನು ಏರಬಲ್ಲನು. ಮತ್ತು ಪ್ರಕೃತಿಯ ಆರಾಧನೆ, ಹರಿಯುವ ನದಿ, ಸೂರ್ಯನ ಬಿಸಿಲು, ಹಸಿರು ತೋಟ, ಬೆಳದಿಂಗಳು ಇವೆಲ್ಲವೂ ನಿಜವಾದ ದೈವಿಕ ಸುಖ ಅಡಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಿ ಅದನ್ನು ಕಾವ್ಯದ ಮೂಲಕ ಮರುಸೃಷ್ಟಿಸುವ ಕವಿ ಈ ಭೂಮಿಯನ್ನು ಸ್ವರ್ಗವನ್ನಾಗಿ ಪರಿವರ್ತಿಸುವಂತಹ ಒಂದು ಮೇನ್ ಥೀಮ್ ಈ ಒಂದು ಪದ್ಯದಲ್ಲಾಗಿರುತ್ತೆ. ಇಲ್ಲಿ ಮೊದಲ ಸಾಲುಗಳಲ್ಲೇ ಕುವೆಂಪುರವರು ಹೇಳ್ತಾರೆ, even if you are not here on earth, where else could you be? ಸ್ವರ್ಗವು ಈ ಭೂಮಿಯ ಮೇಲೆ ಇಲ್ಲದಿದ್ದರೆ ಅದು ಮತ್ತೆಲ್ಲೂ ಇರಲು ಸಾಧ್ಯವೇ ಇಲ್ಲ ಅಂತ ಕುವೆಂಪುರವರು ಹೇಳ್ತಾರೆ. ಮನುಷ್ಯನ ಸತ್ತ ಮೇಲೆ ಹೋಗುವ ಕಾಲ್ಪನಿಕ ಸ್ವರ್ಗಕ್ಕಿಂತ ನಾವು ಬದುಕುತ್ತಿರುವ ಈ ಸುಂದರ ಭೂಮಿಯೇ ನಿಜವಾದ ಸ್ವರ್ಗ ಎಂಬುದು ಇಲ್ಲಿ ಕವಿಯ ಆಶಯ ಆಗಿರುತ್ತೆ. ಈ ಭೂಮಿಯ ಮೇಲೇನೆ ಈ ಸ್ವರ್ಗ ಅನ್ನೋದು ಇಲ್ಲ ಆದರೆ ಬೇರೆಲ್ಲೂ ಅದು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ಸಾಲಿನ ಅರ್ಥ ಆಗುತ್ತೆ. ನಂತರ ಹೇಳ್ತಾರೆ, ಇಫ್ ವಿ ಅವರ್ ಸೆಲ್ಫ್ಸ್ ಕೆನಾಟ್ ಬಿ ಗಾಡ್ಸ್ ದೆನ್ ದೇರ್ ಕೆನ್ ಬಿ ನೋ ಗಾಡ್ಸ್. ಅಂದರೆ ನಾವೇ ದೇವತೆಗಳಾಗದಿದ್ದರೆ ಬೇರೆಲ್ಲೂ ದೇವರಿರಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ದೈವತ್ವವು ಮನುಷ್ಯನ ಹೊರಗಿಲ್ಲ, ಅದು ನಮ್ಮೊಳಗಿನ ಸದ್ಗುಣಗಳಲ್ಲಿದೆ. ಮನುಷ್ಯ ತನ್ನ ನಡವಳಿಕೆಯಿಂದ ದೇವರಾಗಬೇಕು ಅಂತಕ್ಕಂಥದ್ದು ಕುವೆಂಪುರವರ ಒಂದು ಈ ಸಾಲಿನ ಆಶಯ ಆಗಿದೆ. ಇಫ್ ವಿ ಅವರ್ ಸೆಲ್ಫ್ಸ್ ಆರ್ಂಟ್ ಹೆವೆನ್ಲಿ ನಿಂಪ್ಸ್, ದ ನಿಂಪ್ಸ್ ಆರ್ ನಾಟ್ ಎಲ್ಸ್ವೇರ್. ಇಲ್ಲಿ ನಿಂಪ್ಸ್ ಅಂದಾಗ ಅಪ್ಸರೆಯರು ಅಂತ ಅರ್ಥ ಆಗುತ್ತೆ. ಅಂದರೆ ನಾವೇ ಅಪ್ಸರೆಯರ ಆಗದಿದ್ದರೆ ಅಪ್ಸರೆಯರು ಮತ್ತೆಲ್ಲೂ ಇರೋದೇ ಇಲ್ಲ ಅಂತ. ಈ ಕುವೆಂಪುರವರ ಈ ಸಾಲಿನ ಅರ್ಥ ಸೌಂದರ್ಯ ಮತ್ತು ಪಾವಿತ್ರ್ಯತೆ ಅಂತಕ್ಕಂಥದ್ದು ನಮ್ಮಲ್ಲೇ ಇದೆ. ನಾವು ನಮ್ಮನ್ನು ಸುಂದರವಾಗಿ ಗುಣದಲ್ಲಿ ಕಂಡುಕೊಂಡಾಗ ಮಾತ್ರ ಈ ಲೋಕ ಸುಂದರವಾಗಿ ಕಾಣುತ್ತೆ. ನಮ್ಮಲ್ಲೇ ಅಪ್ಸರೆಯರನ್ನ ದೇವತೆಯರನ್ನ ನಾವು ಹುಡುಕೋಬೇಕು. ನಮ್ಮಲ್ಲೇ ಅವರು ಸಿಗದೇ ಇದ್ದಲ್ಲಿ ಬೇರೆಲ್ಲೂ ಅವರು ಇರೋದಕ್ಕೆ ಸಾಧ್ಯ ಇಲ್ಲ. ನಾಟ್ ಎಲ್ಸ್ವೇರ್, ಬೇರೆಲ್ಲೂ ಅವರು ಇರೋದೇ ಇಲ್ಲ ಅಂತಕ್ಕಂಥದ್ದನ್ನ ಈ ಸಾಲುಗಳಲ್ಲಿ ಹೇಳ್ತಾರೆ. ನಂತರದ ಸ್ಟ್ಯಾನ್ಸದಲ್ಲಿ ವೈಲ್ ದಿಸ್ ರೋರಿಂಗ್ ಸ್ಟ್ರೀಮ್ ರಶಸ್ ಫಾಸ್ಟ್ rolling surf at the edge of waves, the tender shines leans on verdant gardens, and then the gentle sun make the earth heaven. ನೋಡಿ, ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ವೇಗವಾಗಿ ಹರಿಯುವ ನದಿ, ಅಲೆಗಳ ಒಂದು ನೊರೆ, ಹಸಿರು ತೋಟಗಳ ಮೇಲೆ ಬೀಸುವ ಒಂದು ಎಳೆ ಬಿಸಿಲು, ಆ ಹಸಿರು ತೋಟದ ಮೇಲೆ ಬೀಳುವಂತಹ ಎಲೆ ಬಿಸಿಲು ಮತ್ತು ಸೂರ್ಯನ ಒಂದು ಪ್ರಕಾಶ, ಶಾಂತವಾದ ಪ್ರಕಾಶ, ಇವೆಲ್ಲವೂ ಭೂಮಿಯನ್ನ ಸ್ವರ್ಗವನ್ನಾಗಿಸಿದೆ ಅಂತಕ್ಕಂಥದ್ದು. ಅಂದರೆ ಪ್ರಕೃತಿಯ ಪ್ರತಿ ಚಟುವಟಿಕೆಯು ಒಂದು ಅದ್ಭುತ. ಇಲ್ಲಿ ರೋರಿಂಗ್ ಸ್ಟ್ರೀಮ್, ಗರ್ಜಿಸುವ ಒಂದು ನದಿ, ವೇಗವಾಗಿ ಗರ್ಜಿಸಿಕೊಂಡು ಹರಿಯುವ ನದಿ, ಆ ಒಂದು ವೇವ್ಸ್, ಆ ಅಲೆಗಳ ನೊರೆ, ಮತ್ತು ಟೆಂಡರ್ಸ್ ಸನ್ಶೈನ್ ಲೀನ್ಸ್ ಆನ್ ವರ್ಡಂಟ್ ಗಾರ್ಡನ್ಸ್ ಅಂದಾಗ ಒಂದು ಹಸಿರು ತೋಟಗಳ ಮೇಲೆ ಬೀಳ್ತಕ್ಕಂತಹ ಒಂದು ಶಾಂತಿಯುತವಾದ ಪ್ರಕಾಶಮಾನವಾದ ಸೂರ್ಯನ ಬೆಳಕು. ಸೊ ಮೇಕ್ ದ ಅರ್ತ್ ಹೆವೆನ್, ಇವೆಲ್ಲವೂ ಸಹ ಭೂಮಿಯನ್ನು ಸ್ವರ್ಗವನ್ನಾಗಿಸಿದೆ.
ಪ್ರಕೃತಿಯ ಪ್ರತಿ ಚಟುವಟಿಕೆ ಒಂದು ಅದ್ಭುತ. ನಮ್ಮ ನೋಡುವ ಕಣ್ಣು ಆ ಸಹಜ ಸೌಂದರ್ಯವನ್ನು ಸವಿಯೋ ಕಣ್ಣು ನಮಗಿದ್ದರೆ ಈ ಭೂಮಿಯೇ ಒಂದು ಸ್ವರ್ಗ, ಅದೊಂದು ನಂದನವನ ಅಂತಕ್ಕಂಥದ್ದು ಕವಿಯವರು ಈ ಒಂದು ಸ್ಟ್ಯಾನ್ಸದಲ್ಲಿ ತಿಳಿಸ್ತಾರೆ. ಇನ್ನು ಕೊನೆಯ ಸ್ಟ್ಯಾನ್ಸದ ಸಾಲುಗಳಿಗೆ ಬಂದಾಗ, ಇನ್ ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಅಂಡ್ ಆಫ್ ಮೂನ್ಲೈಟ್ ಹೆವೆನ್ ಲೈಸ್ ಆಲ್ ಓವರ್ ಅಂತ ಹೇಳ್ತಾರೆ. ಅಂದರೆ ಸುಂದರವಾದ ಬೆಳೆ ಹಾಗೂ ಬೆಳದಿಂಗಳ ವೈಭವದಲ್ಲಿ ಸ್ವರ್ಗವು ಎಲ್ಲೆಡೆ ಪಸರಿಸಿದೆ ಅಂತ ಹೇಳ್ತಾ ಇದ್ದಾರೆ. ರೈತ ಬೆಳೆದ ಹಸಿರು ಬೆಳೆ ಮತ್ತು ತಂಪಾದ ಬೆಳದಿಂಗಳು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಆ ಮನಸ್ಸಿಗೆ ಸಿಗುವ ಶಾಂತಿಯೇ, ಆ ಸುಖವೇ ನಿಜವಾದ ಸ್ವರ್ಗ ಅಂತಕ್ಕಂಥದ್ದು ಈ ಸಾಲಲ್ಲಿ ಹೇಳ್ತಾರೆ. ನಂತರ ಇಂಬೈಬಿಂಗ್ ಆ್ಯಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್ ದ ಪೊಯೆಟ್ ಡಸ್ ಕ್ರಿಯೇಟ್ ಹೆವೆನ್ ಆನ್ ಅರ್ತ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಆ ಒಂದು ಪ್ರಕೃತಿ ಅಮೃತದಂತಹ ಸೌಂದರ್ಯವನ್ನು ಹೀರಿ ಅದನ್ನು ಕಾವ್ಯದ ಮೂಲಕ ಮರುಸೃಷ್ಟಿಸುವ ಕವಿಯು ಭೂಮಿಯ ಮೇಲೆ ಸ್ವರ್ಗವನ್ನು ನಿರ್ಮಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಂಬೈಬಿಂಗ್ ಆ್ಯಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್ ಆ ಒಂದು ಅಮೃತದಂತಹ ಒಂದು ಸೌಂದರ್ಯವನ್ನು ಹಿಡಿದು ಕವಿ ಭೂಮಿಯ ಮೇಲೆ ಸ್ವರ್ಗವನ್ನು ನಿರ್ಮಿಸ್ತಾನೆ. ಕವಿಯ ದೃಷ್ಟಿಯಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸಾಹಿತ್ಯದ ಮೂಲಕ ವರ್ಣಿಸಿದಾಗ ಸಾಮಾನ್ಯರಿಗೂ ಸಹ ಈ ಭೂಮಿಯ ಮೇಲಿರ್ತಕ್ಕಂತಹ ಸ್ವರ್ಗದ ದರ್ಶನವಾಗುತ್ತೆ ಅಂತಕ್ಕಂಥದ್ದು ಈ ಸಾಲುಗಳಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಸ್ವರ್ಗ ಎಂಬುದು ಎಲ್ಲೋ ದೂರದಲ್ಲಿರುವ ಜಾಗವಲ್ಲ, ಅದು ನಮ್ಮ ಪ್ರಕೃತಿಯಲ್ಲಿ ಮತ್ತು ನಮ್ಮೊಳಗಿನ ದೈವತ್ವದಲ್ಲಿದೆ, ನಮ್ಮಲ್ಲಿನ ಒಂದು ಒಳ್ಳೆಯ ಗುಣಗಳಲ್ಲಿದೆ ಎಂದು ಕುವೆಂಪುರವರು ಈ ಒಂದು ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಎಕ್ಸ್ಪ್ಲನೇಷನ್ ಆಗಿದ್ದು ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಸನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ತಿಳಿಸುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.